ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಚ್ಚಿನ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಹಸಿರು ಕ್ರಾಂತಿಯ ಬಳಿಕ ಕೃಷಿ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಆಗ್ತಾ ಬಂತು. ಅದರ ನಂತರ ಇತ್ತೀಚೆಗೆ ಈಗೀಗ ವಿಶೇಷವಾಗಿ ಆಧುನಿಕ ತಂತ್ರಜ್ಞಾನಗಳು ಭಾರತದ ಒಂದು ಕೃಷಿಯ ತಳಹದಿಯನ್ನೇ ಬದಲಾಯಿಸ್ತಾ ಇದೆ. ಅಂದರೆ ಇಂತಹ ಒಂದು ವಿನೂತನ ತಂತ್ರಜ್ಞಾನಗಳನ್ನು ಕೃಷಿಕರಾದ ನಾವೆಲ್ಲರೂ ಅದನ್ನು ಮುಕ್ತವಾಗಿ ಸ್ವಾಗತಿಸಬೇಕಾಗಿದೆ. ಸೊ ಹೀಗೆ ಹಲವಾರು ತಂತ್ರಜ್ಞಾನಗಳು, ಅದರಲ್ಲೂ ವಿಶೇಷವಾಗಿ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೀವಿ ಅದಾಗಿರ್ಬೋದು, ಮತ್ತು ಡ್ರೋನ್ ತಂತ್ರಜ್ಞಾನಗಳ ಬಳಕೆ ಆಗಿರ್ಬೋದು. ಸೊ ಅದೇ ರೀತಿ ಉಪಗ್ರಹ ಆಧಾರಿತ ಹಲವಾರು ಸೂಕ್ಷ್ಮ ಸಂವೇದಕಗಳ ಮೂಲಕ ಅಂಥ ಎಲ್ಲ ಒಂದು ಸೆನ್ಸಾರ್ಸ್ ಅಂತ ನಾವೇನು ಕರಿತೀವಿ ಅಂಥ ಸಂವೇದಕಗಳನ್ನು ಗ್ರಹಿಸಿ ಕೃಷಿಯಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅದನ್ನು ಅಳವಡಿಸಿಕೊಂಡು ಬಳಕೆ ಮಾಡಿಕೊಂಡು ಈಗ ಬಹುತೇಕ ಉಪಗ್ರಹ ಆಧಾರಿತ ಕೃಷಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಸೊ ಅದರ ಒಂದು ಮುಖಾಂತರ ಹಲವಾರು ನಷ್ಟ ಅನುಭವಿಸಿದಾಗ ಅಥವಾ ಬೆಳೆ ವಿಮೆ ಅಂತ ಬಂದಾಗ ಇಂಥವೆಲ್ಲ ಒಂದು ಸಹಾಯ ಅಥವಾ ಸವಲತ್ತುಗಳನ್ನು ನಾವೇನು ಕೊಡ್ತೀವಿ ರೈತರಿಗೆ, ಸೊ ಅದಕ್ಕೆಲ್ಲ ಈ ಒಂದು ಉಪಗ್ರಹ ಆಧಾರಿತ ಕೃಷಿ ತುಂಬ ಪೂರಕವಾಗಿದೆ ಅಂತ ಹೇಳ್ತಾ, ರೈತ ಬಾಂಧವರೇ, ಇವತ್ತು ನಾವಿಲ್ಲಿ ಮತ್ತೊಂದು ವಿನೂತನ ಒಂದು ತಂತ್ರಜ್ಞಾನವನ್ನು ಇಲ್ಲಿ ಪರಿಚಯ ಮಾಡ್ತಾ ಇದ್ದೀವಿ. ಅದೇನು ಅಂತಂದರೆ ಇ-ಸ್ಯಾಪ್ ಮತ್ತು ಡ್ರೋನ್ ತಂತ್ರಜ್ಞಾನ. ಅಂದರೆ ಇ-ಸ್ಯಾಪ್ ಅಂದರೆ ಏನು, ಅದನ್ನು ಯಾವ ರೀತಿ ಬಳಕೆ ಮಾಡ್ತೀವಿ, ಸೊ ಅದರಿಂದ ಏನು ಉಪಯೋಗ ರೈತರಿಗೆ, ಯಾವ ರೀತಿ ಅದನ್ನು ಕಾರ್ಯರೂಪಕ್ಕೆ ತರಲಾಗಿದೆ, ಯಾವಾಗ ಬಂತು, ಇವೆಲ್ಲ ಮಾಹಿತಿಯನ್ನು ಸಮಗ್ರವಾಗಿ ಆ ಒಂದು ಮಾಹಿತಿ ನೀಡೋದಕ್ಕೆ ನಮ್ಮೊಡನೆ ಇವತ್ತು ಡಾಕ್ಟರ್ ಎ ಪ್ರಭುರಾಜ್, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಕೀಟಶಾಸ್ತ್ರ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಇಲ್ಲಿಂದ ನಮ್ಮ ಸ್ಟುಡಿಯೋದಲ್ಲಿ ಆಗಮಿಸಿದ್ದಾರೆ. ರೈತ ಬಾಂಧವರ ಪರವಾಗಿ, ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಸ್ವಾಗತ ಕೊಡ್ತೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಸೊ ಹೀಗೆ ಒಂದು ಈ ತಂತ್ರಜ್ಞಾನ ಬಳಕೆ, ಈಗ ಪ್ರಭುರಾಜ್ ಅವರು ತಮ್ಮ ಒಂದು PhD ಒಂದು ಪ್ರಬಂಧವನ್ನು ಮಂಡಿಸಿದಾಗ ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನ ಯಂಗೆಸ್ಟ್ ಜವಾಹರ್ಲಾಲ್ ನೆಹರು ಅವಾರ್ಡ್ಗೆ ಅಂದರೆ ಆ ಒಂದು ಪ್ರಶಸ್ತಿಯನ್ನು ದಕ್ಕಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇ-ಸ್ಯಾಪ್ ತಂತ್ರಜ್ಞಾನ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಸ್ವತಃ ಅವರೇ ಅಭಿವೃದ್ಧಿಪಡಿಸುವಂಥ ಹೆಗ್ಗಳಿಕೆ ಸಹ ಡಾಕ್ಟರ್ ಎ ಪ್ರಭುರಾಜ್ ಅವರಿಗೆ ಸಲ್ಲುತ್ತೆ. ಸೊ ಇದರ ಸಲುವಾಗಿ ಯುನೈಟೆಡ್ ನೇಷನ್ YSIS ಅನ್ನುವಂತಹ ಒಂದು ಚಾಂಪಿಯನ್ ಅವಾರ್ಡ್ ಕೂಡ ಬಂದಿದೆ. ಅಷ್ಟೇ ಅಲ್ಲದೆ ಈ ಇಂಡಿಯಾ, ಈ ವರ್ಲ್ಡ್ ಹಲವಾರು ಪ್ರಶಸ್ತಿಗಳು ಇವರು ಸಲ್ಲಿಸಿರುವ ಈ ಒಂದು ಕೀಟಶಾಸ್ತ್ರ ಅಥವಾ ರೈತರಿಗೋಸ್ಕರ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸಲ್ಲಿಸುವಂತಹ ಒಂದು ಸೇವೆಗೆ ಹಲವಾರು ಪ್ರಶಸ್ತಿಗಳು ಲಭ್ಯವಾಗಿದೆ. ಸರ್, ಮತ್ತೊಮ್ಮೆ ತಮಗೆ ಇವೆಲ್ಲ ಒಂದು ಪ್ರಶಸ್ತಿಗಳ ಒಂದು ಅಭಿನಂದನೆಯ ಮೂಲಕ ಸ್ವಾಗತಿಸ್ತಾ, ಸರ್ ಏನು ಈ ಇ-ಸ್ಯಾಪ್ ಅಂದ್ರೆ ಏನು, ಯಾವಾಗ ಕಾರ್ಯರೂಪಕ್ಕೆ ಬಂತು ಸರ್? ಸೊ ಇ-ಸ್ಯಾಪ್ ಅಂತಂದರೆ ಇದನ್ನು ESAP ಅಂದರೆ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಅಗೇನ್ಸ್ಟ್ ಅಗ್ರಿಕಲ್ಚರ್ ಪೆಸ್ಟ್ ಅಂತ ನಾವೇನು ಕರಿತೀವಿ. ಇದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಮತ್ತು ನಮ್ಮ ಒಂದು ತಂಡದಿಂದ ವಿನೂತನವಾಗಿ ಇದನ್ನು ಆವಿಷ್ಕರಣೆ ಮಾಡಿರ್ತಕ್ಕಂಥ ತಂತ್ರಜ್ಞಾನ. ಇದು ಬಹಳ ಮುಖ್ಯವಾಗಿ ಬೆಳೆಯ ಆರೋಗ್ಯ ರಕ್ಷಣೆಗೆಂದನೇ ತಯಾರಾಗಿರ್ತಕ್ಕಂಥ ಒಂದು ಮೊಬೈಲ್ ತಂತ್ರಜ್ಞಾನ. ಸೊ ಈ ಒಂದು ತಂತ್ರಜ್ಞಾನದ ಮುಖಾಂತರ ನಾವು ರೈತರ ಬೆಳೆಗಳಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಅದನ್ನು ನಾವು ಗುರುತಿಸಿ ಮತ್ತು ಆ ಒಂದು ಹಾನಿಯ ಮಟ್ಟ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನಾವು ಅದನ್ನು ಸಮೀಕ್ಷೆ ಮಾಡಿ ಮತ್ತು ಆ ಸಮೀಕ್ಷೆಯ ಮೇಲೆ ನಿರ್ವಹಣಾ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಇ-ಸ್ಯಾಪ್ ಮುಖಾಂತರ ಸಾಧ್ಯವಾಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಈ ಒಂದು ನಿರ್ವಹಣಾ ಕ್ರಮಗಳ ಒಂದು ದತ್ತಾಂಶ ಅಥವಾ ಡಾಟಾ ಅಂತ ನಾವೇಂತೀವಿ ಅದರ ಮುಖಾಂತರ ವಿವಿಧ ರೀತಿಯ ವರದಿಗಳಾಗಿ, ನೈಜ ಸಮಯದಲ್ಲಿ ವರದಿಗಳಾಗಿ
ಕೃಷಿ ಅಧಿಕಾರಿಗಳಿಗೆ ಮತ್ತು ಕೃಷಿ ವಿಜ್ಞಾನಿಗಳಿಗೆ ಮತ್ತು ನೀತಿ ನಿರೂಪಕರಿಗೆ ಅಲ್ಲೇ ಲಭ್ಯವಾಗೋದ್ರಿಂದ ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಈ ಸ್ಯಾಪ್ ತಂತ್ರಜ್ಞಾನ ಬಹಳಷ್ಟು ಸಹಾಯ ಮಾಡುತ್ತೆ. ಅಂದ್ರೆ ರಿಯಲ್ ಟೈಮ್ ರಿಪೋರ್ಟ್ಸ್ ಅಂತ ನಾವು ರಿಯಲ್ ಟೈಮ್ ರಿಪೋರ್ಟ್ಸ್. ಹೌದು ಹೌದು, ಬಹಳ ಒಳ್ಳೆ ಮಾಹಿತಿ ಹೇಳಿದೆ ಸರ್. ಸರ್, ಇದು ಈ ಸ್ಯಾಪ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಸರ್ ಕ್ಷೇತ್ರ ಮಟ್ಟದಲ್ಲಿ? ಇದು ಒಂದು ಮೊಬೈಲ್ ತಂತ್ರಜ್ಞಾನ ಅಂತ ನಾ ಹೇಳಿದೆ. ಸೊ ಇದನ್ನ ಯಾವ ಒಂದು ವಿಸ್ತರಣಾ ಸಹಾಯಕರು ಅಂತ ನಾವೇನು ಹೇಳ್ತೀವಿ, ಅವರು ಅದೊಂದು ಮೊಬೈಲ್ನಲ್ಲಿ ಇದನ್ನು ಅಳವಡಿಸಿಕೊಂಡು ಯಾವುದೇ ಒಬ್ಬ ರೈತರ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಅವರ ಒಂದು ನೋಂದಣಿಯನ್ನು ಮಾಡಿಕೊಂಡು ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆ, ಅಂದರೆ ಈ ಸಮಸ್ಯೆ ಯಾವುದಪ್ಪ ಅಂದರೆ ಕೀಟದಿಂದ ಆಗಿರ್ಬೋದು, ರೋಗದಿಂದ ಆಗಿರ್ಬೋದು, ಅಥವಾ ಪೋಷಕಾಂಶದ ಕೊರತೆಯಿಂದ ಆಗಿರ್ಬೋದು, ಇದು ಬೆಳೆಯ ಆರೋಗ್ಯ ಸಮಸ್ಯೆ. ಇದನ್ನು ಅಲ್ಲಿನೇ ಅದನ್ನು ಯಾವುದು ಅಂತ ಕಂಡುಹಿಡಿದು ಅಥವಾ ಗುರುತಿಸಿ ಮತ್ತು ಆ ಒಂದು ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕ್ಷೇತ್ರದಲ್ಲಿ ಅದನ್ನು ಸಮೀಕ್ಷೆ ಮಾಡಿಬಿಟ್ಟು ಮತ್ತು ಆ ಸಮೀಕ್ಷೆಯ ಆಧಾರದ ಮೇಲೆ ನಿರ್ವಹಣೆಯನ್ನು ತೆಗೆದುಕೊಂಥ ಒಂದು ವಿನೂತನವಾದ ಒಂದು ಕಾರ್ಯತಂತ್ರಜ್ಞಾನ ಇದಕ್ಕಿದೆ. ಅಕಸ್ಮಾತ್ತಾಗಿ ಅಲ್ಲಿ ಗುರುತಿಸಲು ಆಗದೇ ಇದ್ದಂಥ ಸಮಯದಲ್ಲಿ ಈ ಒಂದು ಮಾಹಿತಿಯನ್ನು ನಾವು ಒಂದು ಬೆಳೆಯ ವಿಷಯ ತಜ್ಞರಿಗೆ ರವಾನಿಸ್ತಕ್ಕಂಥ ವ್ಯವಸ್ಥೆ ಕೂಡ ಈ ಸ್ಯಾಪಲ್ಲಿದೆ. ಮತ್ತು ಹಾಗೆಯೇ ಯಾವುದೇ ಒಂದು ನಿರ್ವಹಣಾ ಕ್ರಮಗಳನ್ನು ನಾವು ಕೊಟ್ಟಿರ್ತೀವಲ್ಲ, ಆ ಕೊಟ್ಟಿರ್ತಕ್ಕಂಥದ್ದು ಅದು ಅಳವಡಿಕೆ ಆಗಿದೆಯೋ ಇಲ್ವೋ, ಅದು ಎಷ್ಟರ ಮಟ್ಟಿಗೆ ಅದರಲ್ಲಿ ನಾವು ಒಂದು ಫಲಿತಾಂಶನ ರೈತರು ಕಂಡುಕೊಂಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅವರ ಅನಿಸಿಕೆಗಳನ್ನು ಕೂಡ ಇದನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಈ ಸ್ಯಾಪ್ ತಂತ್ರಜ್ಞಾನದಲ್ಲಿದೆ. ಸರ್, ಈಗ ಹೇಳಿದ್ರಿ ಕ್ಷೇತ್ರ ಮಟ್ಟದಲ್ಲಿ ಸಮಸ್ಯೆಗಳನ್ನು ಅಂತ ಹೇಳಿದ್ರಿ. ಸೊ ಯಾವೆಲ್ಲ ಸಮಸ್ಯೆಗಳು ಈ ಒಂದು ಈ ಸ್ಯಾಪ್ ತಂತ್ರಾಂಶ ಅಂದ್ರೆ ಎಲ್ಲಾ ತರದ್ದು ರೈತಾಪಿ ಜನರಿಗೆ ಬರುವಂತಹ ಎಲ್ಲಾ ಸಮಸ್ಯೆಗಳನ್ನು ಗುರುತಿಸಕ್ಕೆ ಸಾಧ್ಯ ಇದೆ. ಆದ್ರೆ ಅದರಲ್ಲೂ ಎಷ್ಟು ಅಂದ್ರೆ 100% ನಿಖರತೆ ನಾವೇನ್ ಹೇಳ್ತೀವಿ, ಸೊ ಅದಷ್ಟು ಸಾಧ್ಯತೆ ಇದೆಯಾ, ಅಥವಾ ಸಮಸ್ಯೆಗಳು ಕೆಲವು ಲೋಪದೋಷಗಳಿದ್ದಲ್ಲಿ ಅಂತವೇನಿದಾವೆ? ಇದು ಮುಖ್ಯವಾಗಿ ನಾನು ಹೇಳ್ದಂಗೆ ಬೆಳೆ ಆರೋಗ್ಯ. ಈಗ ನಾವು ಮನುಷ್ಯರಿಗೆ ಯಾವ ರೀತಿ ಕಾಯಿಲೆ ಬಂದ್ರೆ ನಾವು ಡಾಕ್ಟರ್ ಅಥವಾ ಇದಕ್ಕಂತ ಹೋಗ್ತೀವಿ, ಅದೇ ರೀತಿಯಾಗಿ ಈ ಸ್ಯಾಪ್ ತಂತ್ರಜ್ಞಾನ ಬೆಳೆಗೆ ಬಂದಕ್ಕಂಥ ಒಂದು ಕೀಟದಿಂದ ಹಾನಿಯಾಗಿರ್ಬೋದು ಅಥವಾ ರೋಗದಿಂದ ಹಾನಿಯಾಗಿರ್ಬೋದು ಮತ್ತು ಪೋಷಕಾಂಶದ ಕೊರತೆಯಿಂದ ಬಂದಿರತಕ್ಕಂಥ ಹಾನಿ ಏನಿದೆಯಲ್ಲ, ಈ ಹಾನಿಯ ಸಮಸ್ಯೆಗಳನ್ನು ಇದು ಗುರುತಿಸಿಕೊಳ್ಳುತ್ತದೆ. ಅಂದರೆ ಏನಾಗುತ್ತೆ ಇದರಲ್ಲಿ ಅಂತಂದು ಹೇಳಿದ್ರೆ, ಈ ತಂತ್ರಜ್ಞಾನದಲ್ಲಿ ಚಿತ್ರ ಮತ್ತು ಧ್ವನಿಗಳ ಮುಖಾಂತರ ಈ ವಿಸ್ತರಣಾ ಸಹಾಯಕರು ಈ ಬೆಳೆ ಏನು ಆ ಒಂದು ಹಾನಿಯ ಲಕ್ಷಣಗಳನ್ನು ತೋರಿಸುತ್ತಲ್ಲ, ಆ ಲಕ್ಷಣದ ಆಧಾರದ ಮೇಲೆ ಇದನ್ನು ಗುರುತಿಸ್ತಾರೆ. ಹಾಗಾಗಿ ಇದು ಒಂದು ಬಹಳ ವಿಭಿನ್ನವಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನ ಇದರಲ್ಲಿ ಇದೆ. ಮತ್ತು ಈ ಒಂದು ಈ ಸ್ಯಾಪ್ ತಂತ್ರಜ್ಞಾನದಲ್ಲಿ ಸುಮಾರು 52 ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ 1,000ಕ್ಕೂ ಅಧಿಕ ಈ ಒಂದು ಸಮಸ್ಯೆಗಳನ್ನು ಗುರುತಿಸುವಂಥ ಒಂದು ಸಾಮರ್ಥ್ಯ ಇದರಲ್ಲಿ ಇದೆ. ಮತ್ತು ಈ 100% ಅಂತ ನಾನು ಹೇಳಲ್ಲ. ಈಗ ಉದಾಹರಣೆಗೆ ಹೊಸ ಸಮಸ್ಯೆಗಳಿದ್ದರೆ ಮತ್ತು ಅದನ್ನು ಉಪಯೋಗ ಮಾಡ್ತಕ್ಕಂಥ ವಿಸ್ತರಣಾ ಸಹಾಯಕರು ಹೊಸದಾಗಿ ಬಂದಿದ್ರೆ, ಅವರಲ್ಲಿ ಅದನ್ನು ಗುರುತಿಡಿಯುವಂಥ ಒಂದು ಏನಾದರೂ ಸಂದೇಹಗಳಿದ್ದರೆ, ಅಂತಹ ಸಮಯದಲ್ಲಿ ಇದನ್ನು ನಾವು ವಿಷಯ ತಜ್ಞರಿಗೆ ಕರೆ ಬರ್ತಾ ಇದೆ, ಅದನ್ನು ಸ್ವೀಕರಿಸೋಣ, ಪ್ರಶ್ನೆ ನೋಡೋಣ, ಮತ್ತೆ ಚರ್ಚೆ ಮುಂದುವರಿಸೋಣ. ಶರಣಗೌಡ ಪಾಟೀಲ್ ಅನ್ನೋರು ಕಲಬುರಗಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ಪಾಟೀಲ್ರೆ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ. ನಾನು ವಿದ್ಯುತ್ ನಿರ್ಮಾಣ ಅಭಿಯಂತರದ್ದು. ಈಗ ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಈ ಸ್ಯಾಪ್ ಮತ್ತು ಡ್ರೋನ್ ತಂತ್ರಜ್ಞಾನವನ್ನು ಅಳವಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಸರ್. ಅದು ಒಂದು ಒಳ್ಳೆ ತಂತ್ರಜ್ಞಾನ. ಈಗ ಅದ್ರ ಜೊತೆ ನಾವು ಈಗ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ಐಒಟಿ ತಂತ್ರಜ್ಞಾನ, ಹೌದು ಸರ್, ಐಒಟಿ ತಂತ್ರಜ್ಞಾನ ಬಳಸಿದ್ರೆ ಇನ್ನೂ ಉತ್ಪಾದನೆಯಲ್ಲಿ ನಾವು ಇನ್ನೂ ಹೆಚ್ಚು ಮಾಡಬಹುದು. ಮತ್ತು ಈ ಹೊಸದಾಗಿ ಕೃತಕ ಬುದ್ಧಿಮತ್ತೆಯನ್ನು ಕೂಡ ಅಳವಡಿಸುವ ಒಂದು ಸಾಧ್ಯತೆ ಇರೋದ್ರಿಂದ ಚರ್ಚೆ ಮಾಡ್ತೀವಿ ಮುಂದೆ. ಅದರ ಸಾಧ್ಯತೆ ಬಗ್ಗೆ ಯಾವ ರೀತಿ ಪರಿಣಾಮ ಇದೆ ಅಂತ ಸ್ವಲ್ಪ ವಿವರಣೆ ಮಾಡ್ಬೇಕಾಯ್ತು. ಧನ್ಯವಾದ. ತುಂಬಾ ಒಳ್ಳೆಯ ಪ್ರಶ್ನೆನೇ ಇದು. ಯಾಕಂದ್ರೆ ಈಗ ನಾವು ತಂತ್ರಜ್ಞಾನಗಳನ್ನು ಉಪಯೋಗ ಮಾಡ್ತಾ ಇರೋದ್ರಿಂದ ಹೊಸ ತಂತ್ರಜ್ಞಾನಗಳು ತಾವು ಹೇಳಿದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ, ಇದನ್ನು ಉಪಯೋಗ ಮಾಡಬೇಕು. ಅದಕ್ಕೆ ಬಹಳ ಮುಖ್ಯವಾಗಿ ನಮಗೆ ಏನಾಗುತ್ತೆ ಅಂದ್ರೆ ಫೀಲ್ಡ್ ಡಾಟಾ ಅಂತೀವಿ. ಅಂದ್ರೆ ಒಂದು ಕ್ಷೇತ್ರ ಮಟ್ಟದಲ್ಲಿರೋ ದತ್ತಾಂಶಗಳು ನಮಗೆ ಬಹಳ ಪೂರಕವಾಗಿ ಸಿಗಬೇಕು. ಅವು ಸಾಕಷ್ಟು ಸಿಕ್ಕಾಗ ಮತ್ತು ಅವುಗಳದ ಒಂದು ತುಲನೆಯನ್ನು ನಾವು ಮಾಡಿದಾಗ, ಅಂದ್ರೆ ನಾವೇನಂತ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಅದನ್ನ ಕೋರಿಲೇಷನ್ಸ್ ಮಾಡಿಕೊಂಡು ಅದಕ್ಕೊಂದು ನಾವು ಒಂದು ಮಾಡೆಲ್ಸ್ ಡೆವಲಪ್ ಮಾಡ್ತೀವಿ. ಆ ಮಾಡೆಲ್ಸ್ ಡೆವಲಪ್ ಮಾಡಿದಾಗ ಈ ಒಂದು ಇಂಟರ್ನೆಟ್ ಆಫ್ ಥಿಂಗ್ಸ್ ಆಯಿತು ಮತ್ತು AI ಆಯಿತು, ಇದನ್ನು ಉಪಯೋಗಿಕೊಂಡು ಇನ್ನೂ ಹೆಚ್ಚಿನ ಒಂದು ತ್ವರಿತಗತಿಯಲ್ಲಿ ಇದನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೌದು ಸರ್. ಈಗ ಕ್ಷೇತ್ರ ಮಟ್ಟದಲ್ಲಿ ವಿಸ್ತರಣಾ ಸಹಾಯಕರು ಅಂದ್ರಿ, ಮತ್ತೆ ಇದು ಹೇಗೆ ತಾವು ಹೇಗೆ ಇದು ಮಾಡ್ತೀರಿ, ಮತ್ತೆ ಯಾರ್ಯಾರು ಕೈ ಜೋಡಿಸ್ತಾರೆ? ಅಂದ್ರೆ ಈಗ ಕೇವಲ ವಿಸ್ತರಣಾ ಸಹಾಯಕರು ಅಷ್ಟೇ ಅಲ್ಲ ನಾನು ಹೇಳೋದಿಲ್ಲ ಅಂತಂದ್ರೆ, ತಾವೀಗ ಅಭಿವೃದ್ಧಿ ಪಡಿಸಿದ್ದೀರಾ, ತಮ್ಮ ಜೊತೆಯಲ್ಲಿ ಖಾಸಗಿ ಸಂಸ್ಥೆಗಳಾಗಿರ್ಬೋದು ಅಥವಾ ಇತರ ಇಲಾಖೆಗಳಾಗಿರ್ಬೋದು ಅಥವಾ ಇತರ ಕೃಷಿ
ಅಥವಾ ಬೇರೆ ವಿಶ್ವವಿದ್ಯಾಲಯಗಳು ಯಾರು ಕೈ ಜೋಡಿಸ್ತಾ ಇದ್ದಾರೆ ನಿಮಗೆ? ಹೌದು ಹೌದು, ಯಾರ್ಯಾರು? ನಾನು ಮೊದಲೇ ಹೇಳ್ದಂಗೆ 2011-12ರಲ್ಲಿ ನಾವು ಇದನ್ನ ಮೊದಲನೇ ಬಾರಿಗೆ ಆವಿಷ್ಕಾರ ಮಾಡಿದಾಗ ನಾವು ಪ್ರಾಯೋಗಿಕವಾಗಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಒಂದು ಭಾಗದಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡ್ವಿ. ಮತ್ತು ಇದರಿಂದ IIM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಅವರ ಕಡೆಯಿಂದ ಇದನ್ನ ಮೌಲ್ಯಮಾಪನ ಮಾಡಿಸಿದ್ವಿ. ಸೊ ಇದೆಲ್ಲ ಆಗಿ ಇದು ತುಂಬಾ ಚೆನ್ನಾಗಿ ತಂತ್ರಜ್ಞಾನ ಇದೆ ಅಂತ ಗೊತ್ತಾದ ಮೇಲೆ ಕರ್ನಾಟಕ ಸರ್ಕಾರ ಇದನ್ನ ಒಂದು ರಾಜ್ಯಾದ್ಯಂತ ಒಂದು ಅಳವಡಿಸಿಕೊಳ್ಳಿಕ್ಕೆ, ಅದು ವಿಸ್ತರಿಸಲಿಕ್ಕೆ ಅದು ಮುಂದೆ ಬಂದು ತಗೊಂಡಿದೆ. ಈಗ ಕೃಷಿ ಇಲಾಖೆಯ ಮುಖಾಂತರ ಅಳವಡಿಸ್ಕೊಂಡಿದೀವಿ. ನಾವು ನಮ್ಮ ಒಂದು ಕ್ಷೇತ್ರದಿಂದ ಇಡೀ ಒಂದು ರಾಜ್ಯಕ್ಕೆ ಬಂದಾಗ ಇಲ್ಲಿ ಏನು ನಿರ್ವಹಣಾ ಕ್ರಮಗಳಿದಾವೆ ಮತ್ತು ಸಮಸ್ಯೆಗಳಿದಾವೆ, ಇವು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಎಲ್ಲ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಕೃಷಿ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಮತ್ತು IIHR, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್, ಇವರಿಂದ ನಮಗೆ ವಿಷಯ ತಜ್ಞರ ಒಂದು ಸಮಿತಿ ಅಥವಾ ಟೀಮ್ ಅನ್ನ ಮಾಡಿಬಿಟ್ಟು, ತಂಡವನ್ನ ಮಾಡಿಬಿಟ್ಟು ಈ ನಿರ್ವಹಣಾ ಕ್ರಮಗಳು ಮತ್ತು ಸಮಸ್ಯೆಗಳ ಎಲ್ಲ ಒಂದು ಮಾಹಿತಿಯನ್ನ ಕ್ರೋಢೀಕರಿಸಿ ಮತ್ತು ಅದನ್ನ ನಾವು ಏನ್ ಮಾಡಿದ್ವಿ, ದೃಢೀಕರಿಸಿ ಅದನ್ನ ಪೂರ್ತಿಯಾಗಿ ನಾವು ISAP ಅಲ್ಲಿ ಅಳವಡಿಸಿಕೊಂಡು ಈಗ ಈ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಒಂದೇ ಇಲ್ಲ, ಈಗ ಎಲ್ಲಾ ವಿಶ್ವವಿದ್ಯಾಲಯಗಳ ಒಂದು ಕೈ ಜೋಡಿಕೆಯಿಂದ ಈಗ ಒಂದು ಇದನ್ನ ಅಳವಡಿಕೆ ಆಗಿದೆ. ಒಳ್ಳೆ ಮಾಹಿತಿ ನೀಡಿದ್ರ ಸರ್. ಮತ್ತೊಂದು ಕರೆ ಬರ್ತಾ ಇದೆ. ವೆಂಕಟ ಚಲಪತಿಯವರು ಬಂಗಾರಪೇಟೆಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ವೆಂಕಟೇಶ ಚಲಪತಿ ಅವರೇ, ತಮ್ಮ ಪ್ರಶ್ನೆ ಕೇಳಿ ಸರ್. ಹೇಳಿ, ಇದೆಲ್ಲ ನಮ್ಮ ರೈತರಿಗೆ ಸಿಗುತ್ತೆ ಸರ್ ಇದೆಲ್ಲ ತಂತ್ರಜ್ಞಾನ? ಅದ್ ಪ್ರಶ್ನೆ ನೆಕ್ಸ್ಟ್ ಕೇಳ್ತೀನಿ ನಾನು ನೋಡಿ ಅವರಿಗೆ. ಇವಾಗ ಸಾಹೇಬ್ರೆ, ಈಗ ಈ ಒಂದು ISAP ಎಲ್ಲಿ ಲಭ್ಯತೆ ಇದೆ ಅಂದ್ರೆ ರೈತರು ಇದನ್ನ ಅಳವಡಿಸ್ಕೋಬೇಕು ಅಂತಂದ್ರೆ ಅಥವಾ ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತಂದ್ರೆ ಯಾರನ್ನ ಅವರು ಭೇಟಿ ಮಾಡಬೇಕು, ಎಲ್ಲಿ ಅದನ್ನ? ಸರಿ, ಈಗಾಗಲೇ ಹೇಳ್ದಂಗೆ ನಾವು ಈಗ ಕೃಷಿ ಇಲಾಖೆಯ ಮುಖಾಂತರ ನಾವು ಈಗ ಕಳೆದ ಒಂದು ವರ್ಷದಿಂದ ವ್ಯಾಪಕವಾಗಿ ಇದರ ಒಂದು ಅಳವಡಿಕೆ ಮತ್ತು ಉಪಯೋಗ ಶುರು ಆಗಿದೆ. ಇದು ರೈತ ಸಂಪರ್ಕ ಕೇಂದ್ರ, ಪ್ರತಿ ರೈತ ಸಂಪರ್ಕ ಕೇಂದ್ರ ಹೋಬಳಿ ಮಟ್ಟದಲ್ಲಿ ಅದರ ಅಡಿನಲ್ಲಿ ಬರ್ತಕ್ಕಂಥ ಕೃಷಿ ಅಧಿಕಾರಿಗಳು ಮತ್ತು ATM, BTM ಮತ್ತು ಆತ್ಮ ಯೋಜನೆ ಇರ್ತಕ್ಕಂಥವ್ರು ಮತ್ತು ಕೃಷಿ ಸಂಜೀವಿನಿ, ಸೊ ಮೊಬೈಲ್ ವ್ಯಾನ್ ಏನಿದೆಯಲ್ಲ, ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥವ್ರು, ಅವರಿಗೆಲ್ಲರಿಗೂ ಈಗ ISAP ಒಂದು ಮೊಬೈಲ್ ಆಪ್ ನ ಅಳವಡಿಸಿಕೊಂಡಿದ್ದಾರೆ. ಅವರು ಪ್ರತಿ ದಿವಸನೂ ಮತ್ತು ಕೃಷಿ ಆಮೇಲೆ ರೈತರ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿಬಿಟ್ಟು ಅವರಿಗೆ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ. ಈಗ ಸುಮಾರು ಈಗ 1.5 ವರ್ಷದಲ್ಲೇ ನಾವು ನೋಡಿದ್ರೆ ಸುಮಾರು 13 ಲಕ್ಷಕ್ಕೂ ಅಧಿಕ ಕೃಷಿ ಒಂದು ನಿರ್ವಹಣಾ ಕ್ರಮಗಳನ್ನ, ಕೃಷಿ ಸಲಹೆಗಳನ್ನ 3 ಲಕ್ಷಕ್ಕೂ ಅಧಿಕ ರೈತರಿಗೆ ಈಗ ಕೊಟ್ಟಿದ್ದಾರೆ. ಈಗ ತಮ್ಮ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಭೇಟಿ ನೀಡಿ ಅಥವಾ ಕರೆ ಮಾಡಿ, ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಇದೆ, ತಾವು ಬಂದು ಅದನ್ನ ಒಂದು ಪರಿಹರಿಸಿಕೊಡ್ಬೇಕು ಅಂದ್ರೆ ಅವರು ತಕ್ಷಣವೇ ಬಂದ್ಬಿಟ್ಟು ISAP ಮುಖಾಂತರ ಇದನ್ನ ಆ ಒಂದು ಪರಿಹಾರ ಅಥವಾ ನಿರ್ವಹಣಾ ಕ್ರಮಗಳನ್ನು ಕೊಡ್ತಾರೆ. ಸೊ ಮತ್ತೊಂದು ಕರೆ ಇದೆ. ರವಿ ಅವರು ಗೌರಿಬಿದನೂರಿಂದ ಕರೆ ಮಾಡ್ತಾ ಇದ್ದಾರೆ. ನೋಡೋಣ ರವಿ ಅವರ ಪ್ರಶ್ನೆ ಏನಿದೆ. ನಮಸ್ಕಾರ ರವಿ ಅವರೇ. ನಮಸ್ಕಾರ ಸರ್, ನಾವು ಗೌರಿಬಿದನೂರು ಗೊತ್ತಾಯ್ತು, ತಮ್ಮ ಪ್ರಶ್ನೆ ಕೇಳಿ. ISAP ಸರಿನೇ, ಅದ್ರಲ್ಲಿ ಈ ಕೀಟನಾಶಕಗಳ ಬಗ್ಗೆ ಅದಕ್ಕೆ ಇವಾಗ ಮಿತ್ರ ಕೀಟಗಳು ಇವು ಇರತ್ತಲ್ಲ, ನಾವು ಕಂಡು ಕೆಮಿಕಲ್ ಕೂಡ ಬಂದು ಬೇರೆ ಏನಾದ್ರೂ ಮಾರ್ಗಗಳಿದೆಯಾ? ಆಯ್ತು, ಮಾರ್ಗ ಇಲ್ಲ, ತುಂಬಾ ಒಳ್ಳೆಯ ಒಂದು ಅದೇ ಕೀಟಗಳನ್ನ ಭಕ್ಷಣೆ ಮಾಡೋ ಬೇರೆ ಕೀಟಗಳು ಕೊಟ್ಬಿಟ್ರೆ ಅಲ್ಲಿಗೆ ಇವು ನಮ್ಮ ಕಂಟ್ರೋಲ್ ಕೆಮಿಕಲ್ ಕಂಟ್ರೋಲ್ ಆಗತ್ತೆ. ಹೌದು, ಆಯ್ತು. ಅಂದ್ರೆ ಗೊತ್ತಾಯ್ತು ತಮ್ಮ ಪ್ರಶ್ನೆ ಅರ್ಥ ಆಯ್ತು ರವಿ ಅವರೇ. ತಮ್ಮ ಪ್ರಶ್ನೆ ಅರ್ಥ ಆಯ್ತು ರವಿ ಅವ್ರು. ಏನಂತಂದ್ರೆ ಕೀಟನಾಶಕಗಳನ್ನು ಹೊರತುಪಡಿಸಿ ಕೊನೆಯ ಅಸ್ತ್ರವಾಗಿ ಬಳಸಬೇಕು, ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ್ಯಾವ ಒಂದು ಸಲಹೆಗಳನ್ನ ISAP ಸಿಗುತ್ತೆ ಅಂತ ತಾವು ಕೇಳ್ತಾ ಇದ್ದೀರಾ. ಅದು ಉತ್ತರ ನೀಡ್ತಾ ನೋಡಿ. ತುಂಬಾ ಸಮಂಜಸವಾದ ಪ್ರಶ್ನೆ ಇದೆ. ನಮ್ಮ ISAP ಅನ್ನೋ ವಿಶೇಷತೆ ಏನಿದೆ ಅಂದ್ರೆ ಇವರೇ, ಒಂದು ಸಮಸ್ಯೆಯನ್ನು ಗುರುತಿಸಿದ ನಂತರ ನಾವು ಒಂದೇ ಸಾರಿಗೆ ಅದರ ನಿರ್ವಹಣಾ ಕ್ರಮಗಳನ್ನು ಹೇಳಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಆ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಸಮೀಕ್ಷೆ ಕೂಡ ISAP ಅಲ್ಲಿ ಆಗೋದ್ರಿಂದ ಈಗ ಹಾನಿಯ ಪ್ರಮಾಣ ಕಡಿಮೆ ಇತ್ತು ಅಂತಂದು ಹೇಳಿದ್ರೆ ಅದರಲ್ಲಿ ರಾಸಾಯನಿಕವಲ್ಲದ ಕೀಟ ನಿರ್ವಹಣಾ ಯೋಜನೆಗಳು ಬರ್ತವೆ. ಉದಾಹರಣೆಗೆ ವ್ಯಾವಸಾಯಿಕವಾಗಿರಬಹುದು ಅಥವಾ ಸಾವಯವ ಇರಬಹುದು ಅಥವಾ ಜೈವಿಕವಾಗಿ ಮತ್ತು ಈ ಒಂದು ಯಾವುದು ಬಯೋಪೆಸ್ಟಿಸೈಡ್ ಅಂತ ಹೇಳ್ತೀವಿ, ಅಂದ್ರೆ ಬೇವಿನ ಆಧಾರಿತ ಕೆಲವು ಇವೆಲ್ಲ ಒಂದು ರೀತಿಯ ಒಂದು ಬೇವಿನ ಕಷಾಯ, ಈ ಎಲ್ಲಾ ರೀತಿಯ ಸಮಗ್ರ ಪೀಡ ನಿರ್ವಹಣಾ ಪದ್ಧತಿಗಳೇನಿದಾವಲ್ಲ, ಸಸ್ಯಜನ್ಯ ಪೀಡನಾಶಕ, ಹೌದು, ಅದು ಇರ್ತವೆ. ಸೊ ಅದೇ ಹಾನಿಯ ಮಟ್ಟ ಜಾಸ್ತಿ ಇತ್ತು ಅಂದ್ರೆ ಮತ್ತು ರಾಸಾಯನಿಕ ಮತ್ತು ರಾಸಾಯನಿಕವಲ್ಲದ ಎರಡೂ ರೀತಿಯ ಒಂದು ನಿರ್ವಹಣಾ ಕ್ರಮಗಳು ಅದರಲ್ಲಿ ಬರೋದ್ರಿಂದ ರೈತರಿಗೆ ಏನಾಗುತ್ತೆ, ಖರ್ಚುನೂ ಉಳಿಯುತ್ತದೆ
ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ಸಮಸ್ಯೆ ಗುರುತಿಸಿ ಆಗೋದ್ರಿಂದ ಅವರಿಗೆ ಸರಿಯಾದ ಹತೋಟಿ ತಕ್ಷಣವೇ ಸಿಗಲಿಕ್ಕೆ ಸಹಾಯ ಆಗುತ್ತೆ. ಒಳ್ಳೆ ಪ್ರಶ್ನೆ ಮತ್ತು ಒಳ್ಳೆಯ ಮಾಹಿತಿನ ಸಹ ಇತರ ರೈತರಿಗೂ ಸಿಕ್ಕಿದೆ ಸರ್. ಇದರಿಂದ ಸರ್ ಒಂದು ಜಾಹೀರಾತಿದೆ, ಅದನ್ನು ವೀಕ್ಷಿಸಿ ಮತ್ತೆ ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸೋಣ ಸರ್. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಂಧುವರೇ, ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ನಾವು ಇವತ್ತು ಇಲ್ಲಿ ಇಸ್ಯಾಪ್ ಮತ್ತು ಡ್ರೋನ್ ತಂತ್ರಜ್ಞಾನಗಳ ಬಳಕೆ ಅಂದರೆ ಕೃಷಿಯಲ್ಲಿ ಈ ಒಂದು ತಂತ್ರಜ್ಞಾನಗಳ ಬಳಕೆಯ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಡಾಕ್ಟರ್ ಎ ಪ್ರಭುರಾಜರವರು ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಂದ ಇಲ್ಲಿ ಆಗಮಿಸಿದರೆ ಆ ಚರ್ಚೆಯನ್ನು ನಾವು ಇಲ್ಲಿ ಮುಂದುವರಿಸ್ತಾ ಇದ್ದೀವಿ. ಇವಾಗ ಸರ್ ತಾವು ಹೇಳ್ತಾ ಇದ್ರಿ, ಈಗ ಈ ಇಸ್ಯಾಪ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಈ ಒಂದು ಇಸ್ಯಾಪ್ ತಂತ್ರಜ್ಞಾನ ನಾವು ಈಗ ಓಪನ್ ಮಾಡಿದಾಗ ಅಂದರೆ ತೆರೆದಾಗ ಸೊ ಏಕಕಾಲದಲ್ಲಿಯೇ ಈಗ ಕೀಟ ಮತ್ತು ರೋಗ, ಪೋಷಕಾಂಶ ಈ ಥರ ಎಲ್ಲ ಇದ್ದಾವೆ. ಸೊ ಏಕಕಾಲದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನ ಸಮೀಕ್ಷೆ ಮಾಡುವ ಒಂದು ಉಪಯೋಗ ಇದೆ, ಸಾಧ್ಯತೆ ಇದೆ. ಇಲ್ಲ, ಖಂಡಿತವಾಗಿ. ಯಾವ ರೀತಿ ಅಂದ್ರೆ ಈಗ ಆ ಒಂದು ಇಸ್ಯಾಪ್ ಅಪ್ಲಿಕೇಶನ್ ಅನ್ನ ಅಥವಾ ಒಂದು ತಂತ್ರಾಂಶವನ್ನು ಅವರು ಓಪನ್ ಮಾಡಿದಾಗ ರೈತರ ನೋಂದಣಿ ಆಗಿರ್ತದೆ. ಆಮೇಲೆ ಒಂದು ಬೆಳೆಯ ಅದೇನದ ಆ ಒಂದು ಗುರುತಿಸುವ ಒಂದು ಆರ್ಕಿಟೆಕ್ಚರ್ ಅಂತ ಏನಂತೀವಲ್ಲ, ಅದ್ರ ಮುಖಾಂತರ ಒಂದು ಸಮಸ್ಯೆಯನ್ನು ಗುರುತಿಸಿದ ತಕ್ಷಣನೇ ಇನ್ನೊಂದು ಸಮಸ್ಯೆಯನ್ನು ಗುರುತಿಸಲಿಕ್ಕೆ ಅಲ್ಲೇ ಅವಕಾಶ ಇರ್ತದೆ. ಹಾಗಾಗಿ ಒಂದೇ ಸಮಸ್ಯೆಗಳಲ್ಲ, ಹಲವು ಸಮಸ್ಯೆಗಳನ್ನು ಗುರುತಿಸಿ ಮತ್ತು ಹಲವು ಸಮಸ್ಯೆಗೆ ಬೇರೆ ಬೇರೆ ರೀತಿಯ ಸಮೀಕ್ಷೆಗಳನ್ನು ಮಾಡಿರ್ತಕ್ಕಂಥ ಅವಕಾಶನೂ ಇರ್ತದೆ. ಅವುಗಳನ್ನ ಮಾಡಿದ ಮೇಲೆ ಪ್ರತಿ ಸಮಸ್ಯೆಗೂ ಪ್ರತ್ಯೇಕವಾದಂತಹ ಒಂದು ನಿರ್ವಹಣಾ ಕ್ರಮಗಳು ಅದರಲ್ಲಿ ಸಿಗ್ತವೆ. ಹೀಗಾಗಿ ಒಂದೇ ಸರಿಯಾಗಿ ವಿವಿಧ ರೀತಿಯ ಒಂದು ಸಮಸ್ಯೆಗಳ ಒಂದು ಗುರುತಿಸುವಿಕೆ ಮತ್ತು ಅವುಗಳ ನಿರ್ವಹಣಾ ಕ್ರಮಗಳನ್ನು ತಗೊಳ್ಳಿಕ್ಕೆ ಇದು ಅನುಕೂಲ ಆಗ್ತದೆ. ಓಕೆ ಸರ್, ಹೇಳಿದ ನಿರ್ವಹಣಾ ಕ್ರಮಗಳು ತಾವು ತಗೊಳ್ತೀರಾ ಈ ಸ್ಯಾಪಲ್ಲಿ ಅಂತ ಹೇಳ್ತಾ ಇದ್ದೀರಾ. ಈಗ ನಿರ್ವಹಣಾ ಕ್ರಮ ಅದನ್ನ ತಗೊಂಡು ಅಳವಡಿಕೆ ಮಾಡ್ಕೊಂಡಾಗಿದ್ದಾಗ ರೈತರು ಅದು ತದನಂತರದ ಒಂದು ಏನು ಮಾಹಿತಿ ಇದೆ, ಸೊ ಇದರ ಒಂದು ವರದಿ ಯಾವ ರೀತಿ ಲಭ್ಯ ಇದೆ? ಸೊ ನಮ್ಮ ಈ ಇಸ್ಯಾಪ್ ನಲ್ಲಿ ಇನ್ನೊಂದು ಒಂದು ಅವಕಾಶ ಏನಿದೆ ಅಂತಂದು ಹೇಳಿದ್ರೆ, ಉದಾಹರಣೆಗೆ ನಮ್ಮ ಒಂದು ವಿಸ್ತರಣಾ ಸಹಾಯಕರು ಒಂದು ನಿರ್ವಹಣಾ ಕ್ರಮವನ್ನು ಕೊಟ್ಟಿರ್ತಾರೆ. ಕೊಟ್ಟ ಮೇಲೆ ರೈತರು ಅದನ್ನು ಅಳವಡಿಸ್ಕೊಂಡ್ರೋ ಇಲ್ವೋ, ಅದು ಆ ನಿರ್ವಹಣಾ ಕ್ರಮಗಳಿಂದ ಅವರಿಗೆ ಹತೋಟಿ ಸಿಕ್ತೋ ಇಲ್ವೋ, ಎಷ್ಟು ಪರಿಣಾಮಕಾರಿ, ಹೌದು, ಇದನ್ನ ತಿಳ್ಕೊಳ್ಳಿಕ್ಕೆ ನಮ್ಮಲ್ಲಿ ಇಸ್ಯಾಪ್ ಮುಖಾಂತರ ನಮಗೆ ರೈತರ ಅನಿಸಿಕೆಗಳನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಉದಾಹರಣೆ, ಈ ನಿರ್ವಹಣೆ ಕೊಟ್ಟ 1 ವಾರದ ನಂತರ ನಮಗೇನಾಗುತ್ತೆ ಅಂದರೆ ರೈತರಿಗೆ ಅದನ್ನು ಅವರಿಗೆ ಕರೆ ಮಾಡಿ ಅವರು ಈ ನಿರ್ವಹಣಾ ಕ್ರಮಗಳನ್ನು ಅಳವಡಿಸ್ಕೊಂಡಿದ್ದಾರೋ ಇಲ್ವೋ, ಅಳವಡಿಸ್ಕೊಂಡಾಗ ಎಷ್ಟರ ಮಟ್ಟಿಗೆ ಹತೋಟಿ ಸಿಕ್ಕಿದೆ ಅಂತಕ್ಕಂಥ ಒಂದು ಫೀಡ್ಬ್ಯಾಕ್ ಅಂತ ಏನಂತೀವಿ ಅಥವಾ ಅನಿಸಿಕೆಗಳಂತೀವಲ್ಲ, ಅದನ್ನು ನಾವು ತಗೊಳ್ಳಿಕ್ಕೆ ಆಗುತ್ತೆ. ಇದು ಕೂಡ ವರದಿಗಳಾಗಿ ವಿಜ್ಞಾನಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸಿಗುತ್ತೆ. ಹಾಗಾಗಿ ನಮ್ಮ ತಂತ್ರಜ್ಞಾನ ಅಥವಾ ನಮ್ಮ ನಿರ್ವಹಣಾ ಕ್ರಮಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಾವೆ ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಹೌದು ಸರ್, ಅದು ಒಳ್ಳೆ ಒಂದು ಮಾಹಿತಿ ನೀಡಿದ್ದಾರೆ ಸರ್. ಈಗ ಒಂದು ಇದರ ಇನ್ನೊಂದು ವಿಶೇಷತೆ, ಈ ಸ್ಯಾಪ್ ಅಲ್ಲಿ ಮತ್ತೊಂದು ವಿಶೇಷತೆ, ಕೆಲವು ವಿಶೇಷತೆಗಳು ಏನಪ್ಪಾ ಅಂದ್ರೆ, ಈ ಸ್ಯಾಪ್ ತಂತ್ರಾಂಶವನ್ನ ಇದನ್ನ ಆಫ್ಲೈನ್ ಕೂಡ ಉಪಯೋಗ ಮಾಡ್ಕೋಬಹುದು. ಅಂದ್ರೆ ಈಗ ಅದಕ್ಕೆ ಅಂತರ್ಜಾಲ ವ್ಯವಸ್ಥೆ, ಮೊಬೈಲ್ ಬೇಕೇ ಬೇಕು ಅಂತ ಏನಿಲ್ಲ. ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಇರ್ತಕ್ಕಂಥ ಕ್ಷೇತ್ರಗಳಿಗೆ ಏನಾದರೂ ಹೋದಾಗ ಅಲ್ಲಿ ರೈತರ ನೋಂದಣಿ ಮಾಡಿ, ಸಮಸ್ಯೆಯನ್ನು ಗುರುತಿಸಿ, ಸಮೀಕ್ಷೆಯನ್ನು ಮಾಡಿ, ನಿರ್ವಹಣಾ ಕ್ರಮಗಳನ್ನು ಅಲ್ಲಿಯೇ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಸರ್, ಸಾಕಷ್ಟು ಈಗ ಕೃಷಿಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಮೊಬೈಲ್ ಆ್ಯಪ್ಗಳನ್ನೇ ಬಳಕೆ ಮಾಡ್ಕೊಳ್ತಿದ್ದಾರೆ. ಅಂದರೆ ನಾವು ಈಗ ವಿಸ್ತರಣಾ ಸಿಬ್ಬಂದಿ ಅಂತ ಹೇಳಿದ್ರಿ, ಕೆಲವೊಮ್ಮೆ ರೈತರೇ ತಮ್ಮ ಒಂದು ಮೊಬೈಲಲ್ಲಿ ಕೆಲವೊಂದು ಆ್ಯಪ್ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಿದ್ದಾಗ ಇಸ್ಯಾಪ್ ಮೊಬೈಲ್ ತಂತ್ರಾಂಶ ಮತ್ತೆ ಬೇರೆ ತಂತ್ರಾಂಶ ಯಾವ ರೀತಿ ಭಿನ್ನ ಆಗಿದೆ ಇಸ್ಯಾಪ್ ಇದರಲ್ಲಿ ಬೇರೆಯವರಿಗೆ ಹೋಲಿಸಿದ್ರೆ? ಹೌದು, ಈ ಇಸ್ಯಾಪ್ ತಂತ್ರಜ್ಞಾನ ಬೇರೆ ಒಂದು ಮೊಬೈಲ್ ಆ್ಯಪ್ಗಳಿಂದ ಯಾವ ರೀತಿ ವಿಭಿನ್ನವಾಗಿದೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಇಸ್ಯಾಪ್ ತಂತ್ರಾಂಶ ಬೆಳೆ ಆರೋಗ್ಯ ರಕ್ಷಣೆಗೆ ಅಂತಾನೆ ಸೀಮಿತವಾಗಿರ್ತಕ್ಕಂಥದ್ದಂತ ಒಂದು ತಂತ್ರಾಂಶ. ಇದನ್ನ ನಾನು ಆಗ್ಲೇ ಹೇಳ್ದಂಗೆ ಇದನ್ನ ಆಫ್ಲೈನ್ ಅಲ್ಲಿ ಕೂಡ ಉಪಯೋಗ ಮಾಡ್ತಕ್ಕಂಥದ್ದು. ಮತ್ತು ಇದರಲ್ಲಿ 52 ಬೆಳೆಗಳು, ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ 1000ಕ್ಕೂ ಅಧಿಕ ಸಮಸ್ಯೆಗಳನ್ನ ಕಂಡಿಡ್ತದ್ದು ಮತ್ತು ನಿರ್ವಹಣಾ ಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇದರಲ್ಲಿ ಬಹಳ ಇನ್ನೂ ಮುಖ್ಯವಾಗಿ ಅಂದ್ರೆ, ಇದನ್ನ ಬಡಿ ಕೊಡೋದಷ್ಟೇ ಅಲ್ಲ, ಅವ್ರಿಗೆ ಕೊಟ್ಟಿರತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ವರದಿಗಳಾಗಿ
ಒಂದು ರಿಯಲ್ ಟೈಮ್ ಅಂತ ನಾವೇನು ಹೇಳ್ತೀವಿ, ನೈಜ ಸಮಯದಲ್ಲಿ ಅಧಿಕಾರಿ ಮತ್ತು ವಿಜ್ಞಾನಿಗಳಿಗೂ ಸಿಗೋದ್ರಿಂದ ಯಾವುದೇ ಒಂದು ನಿರ್ಧಾರಗಳನ್ನು ತಕ್ಷಣವೇ ತೆಗೆದುಕೊಳ್ಳಿಕ್ಕೆ ಇದು ತುಂಬಾ ಸಹಾಯಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಹೌದು ಸರ್, ಈಗ ಈ ಸ್ಯಾಪ್ ನಡೀತಾ ಇದೆ. ಸೊ ಅದ್ರ ಮಧ್ಯೆ ಸ್ವಲ್ಪ ಡ್ರೋನ್ ಬಗ್ಗೆ ಮಾತಾಡಬೇಕು ಅನ್ನೋದಾಗಿದ್ರೆ ನಾವು ಈಗ ಡ್ರೋನ್ ತಂತ್ರಜ್ಞಾನ ಈಗ ಎಲ್ಲಿ ಕೆಲವೊಮ್ಮೆ ನಾವು ನೋಡ್ದಂಗೆ ಮದುವೆಗಳಲ್ಲಿ ಮಾತ್ರ ಚಿತ್ರಗಳನ್ನು ಕ್ಲಿಕ್ಕಿಸೋದಕ್ಕೆ ಅದಕ್ಕೆಲ್ಲ ಡ್ರೋನ್ ಬರ್ತಾ ಹೋಯಿತು. ತದನಂತರ ಬರ್ತಾ ಬರ್ತಾ ಡ್ರೋನ್ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ ಒಂದು ಯಾವುದೇ ಒಂದು ಸಾಮಗ್ರಿಯನ್ನ ಮನೆ ಬಾಗಿಲಿಗೆ ತಲುಪಿಸುವುದಕ್ಕೂ ಡ್ರೋನ್ ತಂತ್ರಜ್ಞಾನ ಬಳಕೆ ಆಗ್ತಾ ಇದೆ. ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂತಂದ್ರೆ ಕೃಷಿ ಕ್ಷೇತ್ರದಲ್ಲಿ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ತಗೊಂಡಾಗ ನಾವು ಅಲ್ಲಿ ಕಟಾವು ಮಾಡೋದಕ್ಕೂ ಹಣ್ಣು ಹಂಪಲುಗಳನ್ನು ಕಟಾವು ಮಾಡುವ ಒಂದು ವ್ಯವಸ್ಥೆಯೂ ಸಹ ಅದಕ್ಕೆ ಅಳವಡಿಸಲಾಗಿದೆ. ಸೊ ಹಾಗೆ ನಿಮ್ಮ ಒಂದು ಈ ಏನು ಸಸ್ಯ ಸಂರಕ್ಷಣೆ ಅಂತ ತಗೊಂಡಾಗ ಇಲ್ಲಿ ಡ್ರೋನ್ ತಂತ್ರಜ್ಞಾನ ಯಾವ ರೀತಿ ಬಳಕೆ ಆಗ್ತಾ ಇದೆ? ಬಹಳ ಮುಖ್ಯವಾಗಿ ಡ್ರೋನ್ ತಂತ್ರಜ್ಞಾನವನ್ನು ನಾವು ಎರಡು ಕ್ಷೇತ್ರಗಳಲ್ಲಿ ಅಂದರೆ ಸಸ್ಯ ಸಂರಕ್ಷಣೆ ಕ್ಷೇತ್ರದಲ್ಲೇ ಎರಡು ವಿಧಗಳಲ್ಲಿ ನಾವು ಇದನ್ನು ಬಳಸ್ಕೋಬಹುದು. ಮೊಟ್ಟ ಮೊದಲನೇದಾಗಿ ಡ್ರೋನ್ ತಂತ್ರಜ್ಞಾನದಿಂದ ಕೀಟ ಮತ್ತು ರೋಗಗಳ ಸಮೀಕ್ಷೆಯನ್ನು ಮಾಡಲಿಕ್ಕೆ. ಸೊ ಉದಾಹರಣೆಗೆ ಏನಾಗುತ್ತೆ, ಬಹಳಷ್ಟು ಸರಿ ನಾವು ಇನ್ ಪರ್ಸನ್ ಅಂತಂದರೆ ನಾವಾಗಿ ವೈಯಕ್ತಿಕವಾಗಿ ಸಮೀಕ್ಷೆ ಮಾಡೋಕ್ಕೆ ಹೋದಾಗ ಬಹಳಷ್ಟು ಕ್ಷೇತ್ರವನ್ನು ನಾವು ಇದನ್ನು ಕವರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅಂಥ ಸಮಯದಲ್ಲಿ ಉದಾಹರಣೆಗೆ ನೋಡಿ, ಈ ಸ್ಯಾಪ್ ತಂತ್ರಜ್ಞಾನದಿಂದ ನಮಗೆ ಯಾವ ಕ್ಷೇತ್ರದಲ್ಲಿ ಯಾವ ಸಮಸ್ಯೆ ಇದೆ ಅಂತ ನೈಜ ಸಮಯದಲ್ಲಿ ಗೊತ್ತಾಗುತ್ತೆ. ಆ ಒಂದು ಸಮಸ್ಯೆ ಅಲ್ಲಿ ಜಾಸ್ತಿ ಇದೆ ಅಂದಾಗ ಅಲ್ಲಿ ನಾವು ಡ್ರೋನ್ ಮುಖಾಂತರ ನಾವು ಸಮೀಕ್ಷೆ ಮಾಡಿದಾಗ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ನೂರಾರು ಹೆಕ್ಟರ್ಗಳಲ್ಲಿ ಆ ಒಂದು ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಈ ಡ್ರೋನ್ ಅಲ್ಲಿ ನಾವು ಒಂದು ಬೇರೆ ರೀತಿಯ ಕ್ಯಾಮ್ರಾಗಳನ್ನು ಅಳವಡಿಸಿ ಅಲ್ಲಿ ಒಂದು ಆ ಲಕ್ಷಣಗಳಿರ್ತಕ್ಕಂಥ ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡು ತಗೊಂಡು ಅದನ್ನ ನಾವು ಈ ಒಂದು ಸಪರೇಟ್ ಆಗಿ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ತಂತ್ರಾಂಶದಲ್ಲಿ ನಾವು ಅದನ್ನ ಅನಾಲಿಸಿಸ್ ಅಂತ ಏನು ಹೇಳ್ತೀವಿ ಮಾಡಿದಾಗ ನಮಗೆ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ, ಎಷ್ಟು ಕ್ಷೇತ್ರಗಳಲ್ಲಿ ಇದು ಹಾನಿಯಾಗಿದೆ ಅನ್ನೋದನ್ನ ತಕ್ಷಣವೇ ನಮಗೆ ತಗೊಳ್ಳಿಕ್ಕೆ ಈಸಿ ಆಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ನಿರ್ವಹಣಾ ಕ್ರಮಗಳನ್ನು ತುರ್ತು ಪರಿಸ್ಥಿತಿಯಲ್ಲಿ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಒಂದು ಕ್ಷೇತ್ರದಲ್ಲಿ ನಾವೊಂದು ಡ್ರೋನ್ ಬಳಕೆ. ಈಗಾಗಲೇ ಮತ್ತೆ ಅದನ್ನ ಮುಂದುವರಿಸೋಣ. ನಾವು ಮತ್ತೊಂದು ಕರೆ ಬರ್ತಾ ಇದೆ, ಅದನ್ನು ಸ್ವೀಕರಿಸೋಣ. ಮತ್ತೆ ಆ ಚರ್ಚೆನ ಮುಂದುವರಿಸೋಣ. ಶಿವಾನಂದ ಅವನವರು ಹಾವೇರಿಯಿಂದ. ಶಿವಾನಂದ ಅವರೇ ನಮಸ್ಕಾರ. ನಮಸ್ತೆ ಸರ್. ಕೇಳಿ ಪ್ರಶ್ನೆ. ಡ್ರೋನ್ ನಾವು ಇವಾಗ ಯೂಸ್ ಮಾಡಕ್ಕೆ ಸರ್ಕಾರದಿಂದ ಯಾವ್ದಾದ್ರು ಅನುದಾನದಲ್ಲಿ ಪರ್ಚೇಸ್ ಮಾಡಬಹುದಾ ಅಂತ ಕೇಳಿ ಸರ್. ಮಾಹಿತಿ ನೀಡ್ತಾರೆ. ಇದು ನಮ್ಮ ಪರಿವ್ಯಾಪ್ತಿಗೆ ಬರಲ್ಲ. ತಾವು ದಯವಿಟ್ಟು ಕೃಷಿ ಇಲಾಖೆಯನ್ನ ತಾವು ಸಂಪರ್ಕ ಮಾಡಿದ್ದಾದ್ರೆ ರೈತ ಸಂಪರ್ಕ ಸಹಾಯಕ ಕೃಷಿ ನಿರ್ದೇಶಕ ಕ್ಷೇತ್ರಾಲಯಕ್ಕೆ ತಾವು ದಯವಿಟ್ಟು ಅದನ್ನ ತಾವು ಸಂಪರ್ಕ ಮಾಡಿ ಅಲ್ಲಿ ಯಾವ್ದಾದ್ರು ಆ ತರದ್ದು ಇದು ಕೆಲವು ಸುಮಾರು ಸ್ಕೀಮ್ಗಳು ಅಥವಾ ಒಂದು ಕೆಲವು ಯೋಜನೆಗಳು ಇದಾವೆ ಅಂತ ಕೇಳಿದೀವಿ. ಅದು ಒಂದು ಪರ್ಟಿಕ್ಯುಲರ್ ಆಗಿ ಅದೊಂದು ಯಾವ್ದಾದ್ರು ಯೋಜನೆಗಳು ತಮ್ಮಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಇದ್ರೆ ಅದರ ಉಪಯೋಗನ ದಯಮಾಡಿ ರೈತ ಬಂದವರು ಪ್ರಭುರಾಜ್ ಸರ್ ಹೇಳ್ದಂಗೆ ತಾವು ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ತಮ್ಮ ತೋಟಗಾರಿಕೆ ಬೆಳೆ ಆದಲ್ಲಿ ಸೊ ಅಲ್ಲಿಗೆ ದಯಮಾಡಿ ಸಂಪರ್ಕಿಸಿ ಆ ಒಂದು ಮಾಹಿತಿಯನ್ನು ಪಡೆದುಕೋಬಹುದು. ಸರ್, ಈಗ ತಾವು ಹೇಳ್ತಾ ಇದ್ರಿ ಎರಡನೇ ಕ್ಷೇತ್ರ ಡ್ರೋನ್ ತಂತ್ರಜ್ಞಾನ ಬಳಸಲಿಕ್ಕೆ ಅಂತಂದು ಹೇಳಿದ್ರೆ ಈಗಾಗಲೇ ಸುಮಾರಾಗಿ ಡ್ರೋನ್ ಬಳಸಿ ಕೀಟನಾಶಕ ಮತ್ತು ರೋಗನಾಶಕ ಮತ್ತು ಕೆಲವು ಪೋಷಕಾಂಶಗಳ ಒಂದು ಸಿಂಪರಣೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಅದಕ್ಕೂ ಕೂಡ ಈಗಾಗಲೇ ಅದಕ್ಕೆ ರೂಪುರೇಷೆಗಳನ್ನು ಮಾಡಿದೆ ಮತ್ತು ಅದಕ್ಕೆ ಯಾವ ರೀತಿ ಯಾವ ಬೆಳೆಯಲ್ಲಿ ಸೊ ಎಷ್ಟರ ಮಟ್ಟಿಗೆ ಕೀಟನಾಶಕ ಅಥವಾ ರೋಗ ಪೀಡನಾಶಕಗಳನ್ನ ಉಪಯೋಗ ಮಾಡಬೇಕು, ಯಾವ ಬೆಳೆ ಹಂತದಲ್ಲಿ ಮಾಡಬೇಕು ಮತ್ತು ಅದನ್ನ ಎಷ್ಟು ಒಂದು ಅಂತರದಲ್ಲಿ ಮಾಡಬೇಕು, ಇವೆಲ್ಲವೂ ಏನಂತಾರೆ SOPs ಅಂತಾರೆ. ಅಂದರೆ ಈಗ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಮಾಡಲಿಕ್ಕೆ ಎಲ್ಲ ರೂಪುರೇಷೆಗಳು ಸಿದ್ಧವಾಗಿದ್ದಾವೆ. ಅದ್ರ ಪ್ರಕಾರ ಇದನ್ನ ಸಿಂಪರಣೆಯನ್ನು ಮಾಡಲಿಕ್ಕೆ ಕೂಡ ಈಗ ಅದರ ಒಂದು ಅವಕಾಶ ಇದೆ. ಸರ್, ಈಗ ಏನಾಗುತ್ತೆ ಅಂತಂದ್ರೆ ಈಗ ಡ್ರೋನ್ ತಂತ್ರಜ್ಞಾನ ಅಂತಂದ್ರೆ ಈಗ ಬೆಳೆಯ ಮೇಲೆ ತುಂಬಾ ಒಂದು ಇದು ಕೊಡಲೇಬೇಕಾಗುತ್ತೆ, ಒಂದು ಸ್ವಲ್ಪ ಸಾಕಷ್ಟು ಅಂತರವನ್ನು ಕೊಟ್ಬಿಟ್ಟು ತಾವು ಅದನ್ನ ಸಿಂಪಡಣೆ ಮಾಡ್ತೀರಾ. ಈಗ ಏನಾಗುತ್ತೆ, ಸಾಮಾನ್ಯವಾಗಿ ರೈತರು ಸ್ಪ್ರೇಯರ್ ಏನಿರುತ್ತೆ ಬೆನ್ನಿಗೆ ಸಿಗಿಡ್ಕೊಂತ ನೇರವಾಗಿ ಬೆಳೆಗೆ ತಳಭಾಗದಲ್ಲಿ ಎಲ್ಲ ಸಿಂಪಡಣೆ ಮಾಡೋದು ವಾಡಿಕೆ. ಅದು ಬಹಳ ಸಮರ್ಪಕವಾಗಿ ಪರಿಣಾಮಕಾರಿ ಆಗ್ತಾ ಇರುತ್ತೆ. ಈಗ ಡ್ರೋನ್ ಈಗ ವಾತಾವರಣದಲ್ಲಿ ಗಾಳಿ, ಸೊ ಅದೊಂದು ಪರಿಗಣನೆ ತಗೊಳ್ಬೇಕಾಗುತ್ತೆ. ಸೊ ಈಗ ಅಂತರವನ್ನು ಕಾಪಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಅಥವಾ ಸಿಂಪಡಣೆ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಅದು ಪರಿಣಾಮಕಾರಿಯಾಗಿ ಆ ಒಂದು ಬೆಳೆಗಳಿಗೆ ಆ ಒಂದು ಕೀಟನಾಶಕ ಅಥವಾ ರೋಗನಾಶಕವನ್ನ ಸಿಂಪಡಣೆ ಮಾಡಬಹುದು ಮತ್ತೆ ತದನಂತರ ಅದು ಎಷ್ಟು ಮಟ್ಟಿಗೆ ಅದನ್ನ ಪರಿಣಾಮಕಾರಿಯಾಗಿ ಅದನ್ನ ನಿಯಂತ್ರಣ ಅಥವಾ ನಿರ್ವಹಣೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬೇಕಾಗುತ್ತೆ.
ಆಮೇಲೆ ಪ್ರಮಾಣ ನಾವು ಈಗ ಸ್ಪ್ರೇಯರ್ ಅಲ್ಲಿ ಒಂದು ಇಂತಿಷ್ಟೇ ಪ್ರಮಾಣ ಎಷ್ಟು ಲೀಟರ್ ನೀರಿಗೆ ಅಂತ ಹಾಕ್ತಿವಿ, ಇಲ್ಲಿ ಯಾವ ರೀತಿ ಅದನ್ನ ಹಾಕಬೇಕು ನಾವು ಡ್ರೋನ್ ಅಲ್ಲಿ? ಅದಕ್ಕೆ ಈಗ ತಾವು ಕೇಳಿರ್ತಕ್ಕಂಥ ಕೆಲವು ಏನೋ ಸಂದೇಹಗಳು ಅಥವಾ ಏನು ಪ್ರಶ್ನೆಗಳಿದಾವಲ್ಲ ಅವಕ್ಕೆಲ್ಲವೂ ಉತ್ತರವಾಗಿ ನಾವು ಸಂಶೋಧನೆಯನ್ನು ಮಾಡಿಬಿಟ್ಟು ಅದಕ್ಕೆ ತಕ್ಕಂಥ ಒಂದು ಕೆಲವು ರೂಪುರೇಷೆಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಈಗ ಎಷ್ಟರ ಪ್ರಮಾಣಕ್ಕೆ ಕೀಟನಾಶಕ ಉಪಯೋಗ ಮಾಡಬೇಕು ಅಂತ ಏನಾಗುತ್ತೆ, ನಾವು ನಮ್ಮ ಬೆನ್ನಿಗೆ ಒಂದು ಸಿಂಪರಣಾ ಒಂದು ಯಂತ್ರವನ್ನು ಹಾಕ್ಕೊಂಡು ನಾವು ಮಾಡೋದಕ್ಕೂ ಮತ್ತು ಇದಕ್ಕೂ ಏನಾಗುತ್ತೆ, ಬರೀ ನೀರಿನ ಒಂದು ಕ್ವಾಂಟಿಟಿ ಅಥವಾ ಏನಂತೀವಿ ಪ್ರಮಾಣ ಅದಷ್ಟೇ ಚೇಂಜ್ ಆಗುತ್ತೆ ಹೊರತು ಕೀಟನಾಶಕದ ಪ್ರಮಾಣ ಚೇಂಜ್ ಆಗಲ್ಲ. ಸೊ ಹಾಗಾಗಿ ಆಮೇಲೆ ಡ್ರೋನ್ ತಂತ್ರಜ್ಞಾನದಲ್ಲಿ ನಾವು ಅದನ್ನು ಮುಂಚೆನೇ ಅದನ್ನು ಫೀಡ್ ಮಾಡಿ ಇಟ್ಟಿರ್ತೀವಿ. ಈ ಒಂದು ಎಕರೆ ಏರಿಯಾಗೆ ಇಷ್ಟು ಕೀಟನಾಶಕ ಹೋಗಬೇಕು ಅಂತಂದಾಗ ಈ ಡ್ರೋನ್ ತಂತ್ರಜ್ಞಾನ ಸರಿಯಾದ ಸಮರ್ಪಕವಾಗಿ ಸಿಂಪರಣೆ ಮಾಡಲಿಕ್ಕೆ ಅದಕ್ಕೊಂದು ಅವಕಾಶ ಇರ್ತದೆ. ಆಮೇಲೆ ಅದು ತುಂಬಾ ಏನಂದ್ರೆ ಫೋರ್ಸ್ ಒತ್ತಡದಿಂದ ಅದು ಸ್ಪ್ರೇ ಮಾಡೋದ್ರಿಂದ ಕೆಳಗಿನವರೆಗೂ ಅದಕ್ಕೆ ಮುಟ್ಟಕ್ಕಂಥ ಒಂದು ಅವಕಾಶ ಅದು ಇರೋದ್ರಿಂದ ಸೊ ನಮಗೆ ಈ ಡ್ರೋನ್ ತಂತ್ರಜ್ಞಾನ ಉಪಯೋಗ ಮಾಡ್ಬೋದು. ಅದರಲ್ಲಿ ಒಂದು ಎಚ್ಚರಿಕೆ ಏನಪ್ಪಾ ಅಂತಂದು ಹೇಳಿದ್ರೆ, ನಾವು ಹಾಕ್ತಕ್ಕಂಥ ಕೀಟನಾಶಕದ ಪ್ರಮಾಣ, ನಾವು ಅದನ್ನು ಹೊಡಿತಕ್ಕಂಥ ಒಂದು ರೀತಿ ಮತ್ತು ಅದನ್ನು ಉಪಯೋಗ ಮಾಡ್ತಕ್ಕಂಥ ಒಂದು ಮುನ್ನೆಚ್ಚರಿಕೆ ಕ್ರಮಗಳೇನಿದಾವಲ್ಲ ಅದು ತುಂಬ ಚೆನ್ನಾಗಿ ನಾವು ಅದನ್ನು ಮನದಟ್ಟು ಮಾಡಿಕೊಂಡು ಉಪಯೋಗ ಮಾಡಬೇಕಾಗುತ್ತೆ. ಸರ್, ಈಗ ಈ ಡ್ರೋನ್ ಇದರಿಂದ ತಾವು ಹೇಳಿದ್ರಿ ಪ್ರಮಾಣ ಇದೆಲ್ಲ ಹೇಳ್ತಾ ಹೋದ್ರಿ. ಈಗ 1 ಎಕರೆ ಪ್ರದೇಶ ಡ್ರೋನ್ ನಾವು ಸಿಂಪಡಣೆ ಪ್ರಾರಂಭ ಮಾಡಿದ್ರೆ ಎಷ್ಟು ಸಮಯ ತಗೊಳುತ್ತೆ ಸರ್ 1 ಎಕರೆಗೆ ಡ್ರೋನಿಂದ? ಅದು ಏನಾಗುತ್ತೆ, ನಾವು ಡ್ರೋನ್ ಬೆಳೆಸುವಂತಾಗ ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು, ಅದು ಎಷ್ಟು ಬೇಗ ಕ್ವಿಕ್ ಆಗಬೇಕು ಅಂತಂದು ಹೇಳಿ, ಅದು ನನ್ನ ಒಂದು ಇದರ ಪ್ರಕಾರ ಒಂದು 10 ರಿಂದ 15 ನಿಮಿಷ ಅದು 1 ಎಕರೆಗೆ ಕವರ್ ಮಾಡ್ತಕ್ಕಂಥದ್ದು ಅಥವಾ ಇದನ್ನ ಮಾಡ್ತಕ್ಕಂಥ ಒಂದು ಇದು ಇದೆ. ಅದು ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಿದ್ದಾರೆ ಸರ್. ಹಾಗೆ ಈಗ ನಾವು ಏನು ಒಂದು ಕ್ಷೇತ್ರ ಭೇಟಿ ನೀಡಿದಾಗ ಒಬ್ಬರು ಅಲ್ಲಿ ಡ್ರೋನ್ ತಂತ್ರಜ್ಞಾನ ಬಳಕೆ ಮಾಡ್ತಾ ಇದ್ರು. ಅವರು ಈಗ ರೈತರು ಕೇಳಿದ ಪ್ರಶ್ನೆಗೆ ಪೂರಕವಾಗಿ ಉತ್ತರ ನೀಡಬೇಕು ಅಂತಂದ್ರೆ 1 ಗಂಟೆಗೆ 450 ರೂಪಾಯಿ ತರ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆ ಥರದ್ದು ಇದಾವೆ, ಕೆಲವರು ಪರಿಣಿತರು ನೀಡ್ತಾ ಇದ್ದಾರೆ ಸೇವೆ. ಸೊ ಹೀಗೆ ಇಸ್ಯಾಪ್ ಮತ್ತು ಡ್ರೋನ್ ಎರಡೂ ಕ್ರೋಢೀಕರಿಸಿ ತಾವು ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಏನಾದರೂ ಕಿವಿ ಮಾತು ಹೇಳಕ್ಕೆ ಬಯಸಿದಲ್ಲಿ ಸಂಕ್ಷಿಪ್ತವಾಗಿ ಒಂದು 30 ಸೆಕೆಂಡಲ್ಲಿ ಏನಾದರೂ ಹೇಳಕ್ಕೆ. ಬಹಳ ಮುಖ್ಯವಾಗಿ ಈ ಒಂದು ಇಸ್ಯಾಪ್ ತಂತ್ರಜ್ಞಾನ ಬಹಳ ವಿನೂತನವಾಗಿ ಇರ್ತಕ್ಕಂಥ ತಂತ್ರಜ್ಞಾನ ಅಂತ ಈಗಾಗಲೇ ನಾವು ಹೇಳಿದ್ದೀವಿ. ಪ್ರತಿಯೊಬ್ಬ ರೈತರು ಕೂಡ ಕರ್ನಾಟಕದಲ್ಲಿ ಇದರ ಒಂದು ಉಪಯೋಗವನ್ನು ತಗೊಳ್ಬೇಕು. ಬಹಳ ಸುಲಭವಾಗಿದೆ. ಇದನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ತಾವು ಮಾಹಿತಿಯನ್ನು ತೆಗೆದುಕೊಂಡು ಇದನ್ನು ಅಳವಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ಈಗ ತಮ್ಮ ಒಂದು ಕ್ಷೇತ್ರದಲ್ಲಿ ಕಂಡು ಬರ್ತಕ್ಕಂಥ ಕೀಟ ಮತ್ತು ರೋಗಗಳ ಒಂದು ಹತೋಟಿ ಕೂಡ ಡ್ರೋನ್ ತಂತ್ರಜ್ಞಾನ ಕೂಡ ಬಳಸಿಬಿಟ್ಟು ಬಹಳ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಹತೋಟಿ ಕ್ರಮಗಳನ್ನು ತಗೊಳ್ಬೇಕು ಅಂತ ನನ್ನ ಒಂದು ಕೇಳಿ. ಒಳ್ಳೆಯ ಮಾಹಿತಿ ನೀಡಿದ್ದಾರೆ ಸರ್. ಸರ್, ಇಷ್ಟೊತ್ತು ಬಂದು ಇಸ್ಯಾಪ್ ಮತ್ತು ಡ್ರೋನ್ ತಂತ್ರಜ್ಞಾನದ ಬಗ್ಗೆ ವಿನೂತನ ಒಂದು ಇಸ್ಯಾಪ್ ತಂತ್ರಜ್ಞಾನ ರೈತ ಬಾಂಧವರಿಗೆ ಮಂದಟ್ಟು ಮಾಡಿಕೊಟ್ಟಿದ್ದೀರಾ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದೀರಾ. ಮತ್ತೆ ಏನಾದರೂ ಮಾಹಿತಿ ಇದ್ದರೆ ರೈತ ಬಾಂಧವರು ದಯಮಾಡಿ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಗೆ ಸಂಪರ್ಕ ಮಾಡಬೇಕಂತ ಹೇಳ್ತಾ, ಸರ್, ಕೃಷಿ ಇಲಾಖೆಯ ಪರವಾಗಿ, ರಾಜ್ಯದ ರೈತ ಬಾಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಬಾರಿಸು ಕನ್ನಡ ಡಿಂಡಿಮವ, ದೂರದ
ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.